ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಹಳ್ಳಿಹೈದ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಕಾರ್ ಕೊಡೋದಾಗಿ ಹೇಳಿದ್ರು. ಆದ್ರೆ ಕಾರ್ ಮಾತ್ರ ಗಿಲ್ಲಿ ನಟನ ಕೈ ತಲುಪಿಲ್ಲ. ಬಿಗ್ ಬಾಸ್ 50 ಲಕ್ಷ ಕೂಡ ಕೈ ಸೇರಿಲ್ಲ. ಹಾಗಾದ್ರೆ ಇದೆಲ್ಲ ಯಾವಾಗ ಗಿಲ್ಲಿಗೆ ಸಿಗೋದು ಅಂತೀರಾ? ಇಲ್ಲಿದೆ ಈ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ. ಹೌದು, ಬಿಗ್ ಬಾಸ್ ವಿನ್ನರ್ ಆಗಿ ಹೊರಬಂದಿರುವ ಗಿಲ್ಲಿ ನಟನಿಗೆ ದೊಡ್ಡ ಅಭಿಮಾನ ಬಳಗವೇ ಸೃಷ್ಟಿಯಾಗಿದೆ. ಆದ್ರೆ ಬಿಗ್ ಬಾಸ್ ನಲ್ಲಿ ಘೋಷಣೆ ಮಾಡಿದಂತಹ ಪ್ರೈಸ್ ಮನಿ ಹಾಗೂ ಕಾರ್ ಕೊಡೋದಾಗಿ ನಟ ಸುದೀಪ್ ಹೇಳಿದ್ರು. ಆದ್ರೆ ಇವೆಲ್ಲ ಗಿಲ್ಲಿ ಕೈ ಸೇರೋದು ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿಸಿದೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಗೆದ್ದು ಒಂದು ವಾರ ಕಳೆದಿದೆ. ಆದ್ರೆ ಗಿಲ್ಲಿ ಬಗ್ಗೆ ನಡೀತಾ ಇರುವ ಚರ್ಚೆಗಳು ನಿಂತಿಲ್ಲ. ಅನೇಕರು ಹಾಡಿ ಹೊಗಳುತ್ತಿದ್ರೆ ವಿವಿಧ ಕಡೆಗಳಲ್ಲಿ ತೆರಳಿ ಗಿಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ವಿನ್ ಆಗಿದ್ದಕ್ಕೆ ಕಾರ್ ಕೊಡೋದಾಗಿ ಸುದೀಪ್ ಹೇಳಿದ್ರು. ಆದ್ರೆ ಗಿಲ್ಲಿಗೆ ಸೇರೋದು ಮಾತ್ರ ತಡವಾಗಲಿದೆ. ಗಿಲ್ಲಿ ನಟನಿಗೆ ದೊಡ್ಡ ಅಭಿಮಾನ ಬಳಗವೇ ಸೃಷ್ಟಿಯಾಗಿದೆ. ಈ ಬಳಗವನ್ನ ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋ ಕುತೂಹಲ ಮೂಡಿದೆ. ದೊಡ್ಡ ವೋಟ್ ಅಂತರದಲ್ಲಿ ಗಿಲ್ಲಿ ಗೆದ್ದಿದ್ದಾರೆ. ಈ ಬಾರಿ ಮಾರುತಿ ಸುಜುಕಿ ಕಡೆಯಿಂದ ಗಿಲ್ಲಿಗೆ ವಿಕ್ಟೋರಿಯಸ್ ಕಾರು ಸಿಕ್ಕಿದೆ. ಆದ್ರೆ ಅದು ಸದ್ಯಕ್ಕೆ ಅವರ ಕೈ ಸೇರೋದಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ಗೂ ಮಾರುತಿ ಸುಜುಕಿ ಕಡೆಯಿಂದ ಬ್ರೇಜಾ ಕಾರು ಸಿಕ್ಕಿತ್ತು. ವೇದಿಕೆ ಮೇಲೆ ಅವರಿಗೆ ಕೀ ಮಾದರಿಯನ್ನ ಕೊಡಲಾಗಿತ್ತು. 2024ರ ಅಂತ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಕೊನೆಗೊಂಡಿತು. ಇನ್ನು ಕಾರ್ತಿಕ್ಗೆ ಕಾರು ಸಿಕ್ಕಿದ್ದು ಅದೇ ವರ್ಷ ಆಗಸ್ಟ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಕಾರ್ತಿಕ್ ಅವರು ವಿಡಿಯೋ ಹಂಚಿಕೊಂಡಿದ್ರು. ಅಂದ್ರೆ ಕಾರು ಸಿಗಲು ಸುಮಾರು 7ರಿಂದ 8 ತಿಂಗಳು ಬೇಕಾಯಿತು. ಬಿಗ್ ಬಾಸ್ ಕಾರು ಉಡುಗೊರೆ ಪ್ರಕ್ರಿಯೆ ತುಂಬಾನೇ ಸುದೀರ್ಘವಾಗಿದೆ. ಹೀಗಾಗಿ ಕಾರು ಸಿಗೋದು ತಡವಾಗುತ್ತೆ. ಗಿಲ್ಲಿಗೂ ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಕಾರು ಸಿಗಬಹುದು ಎಂದು ಕಾರ್ತಿಕ್ ಮಹೇಶ್ ತಿಳಿಸಿದ್ದಾರೆ. ಸಿಗೋ 50 ಲಕ್ಷ ರೂಪಾಯಿ ಕೂಡ ತಕ್ಷಣಕ್ಕೆ ಸಿಗೋದಲ್ಲ. ಅದು ಕೂಡ ಖಾತೆಗೆ ಬೀಳಲು ಸ್ವಲ್ಪ ಸಮಯ ಬೇಕು. 50 ಲಕ್ಷದಲ್ಲಿ ತೆರಿಗೆ ಕಟ್ಟಾಗಿ ಸಿಗೋದು ಕೇವಲ 35 ಲಕ್ಷ ರೂಪಾಯಿ ಮಾತ್ರ. ಸದ್ಯ ಸುದೀಪ್ ಕಡೆಯಿಂದ 10 ಲಕ್ಷ ರೂಪಾಯಿ ಸಿಕ್ಕಿದ್ದು ಬಿಗ್ ಬಾಸ್ ಮನಿ ಹಾಗೂ ನಟ ಕಿಚ್ಚ ಸುದೀಪ್ ಘೋಷಣೆ ಮಾಡಿರುವ ಕಾರ್ ಯಾವಾಗ ಗಿಲ್ಲಿ ಕೈ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.